ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಕಿತ್ತೂರು ಅತ್ಯುತ್ತಮ ಸ್ಥಾನಕ್ಕೇರಲು ವಿದ್ಯಾರ್ಥಿಗಳಿಗೆ ಅಭಿಪ್ರೇರಣಾ ಕಾರ್ಯಾಗಾರ. ಹೌದು, ಬೆಳಗಾವಿ ಜಿಲ್ಲೆಯ ಕ್ರಾಂತಿನಾಡು ಕಿತ್ತೂರು ತಾಲೂಕಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆಯಲು ತಾಲೂಕಿನ ಎಲ್ಲ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಇಂದು ವಿಸ್ತಾರ ಫೌಂಡೇಶನ್ ಸಂಸ್ಥಾಪಕ ಮಹೇಶ್ ಮಾಸಲ್ ಅವರಿಂದ ಉಪನ್ಯಾಸದ ಅಭಿಪ್ರೇರಣಾ ಕಾರ್ಯಾಗಾರ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕಿತ್ತೂರು ಕಲ್ಮಠ ಶ್ರೀಗಳು ಸೇರಿದಂತೆ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಈ ಅಭಿಪ್ರೇರಣಾ ಕಾರ್ಯಾಗಾರದ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯದ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರು, ಕಿತ್ತೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಚನ್ನಬಸಪ್ಪ ತುಬಾಕದ್ ಹಾಗೂ ಹಿರಿಯ ಶಿಕ್ಷಕ ಡಾಕ್ಟರ್ ಸೋಮಶೇಖರ್ ಹಲಸಗಿ ಮಾತನಾಡಿದ್ದಾರೆ. ಸರ್, ವಿಶೇಷವಾಗಿ ರಾಜ್ಯದಲ್ಲೇ 5ನೇ ಸ್ಥಾನ ಬಂತು. ಈಗ ಅವಲೇ ಅಭಿಪ್ರಾಯ ಕಾರ್ಯಾಗಾರ ಮಾಡ್ತಾ ಇದ್ದೀರಾ. ಏನ್ ಸರ್, ಏನಾದ್ರು ತಿರ್ಗಾ ಟಾರ್ಗೆಟ್ ಏನಾದ್ರು ಹಾಕೊಂಡಿದ್ದೀರಾ? ಡೆಫಿನೆಟ್ಲಿ. ಮತ್ ಆ ಸಲ 5 ನಂಬರ್ ಇದ್ರೆ ಈ ಸಲ 1, 2, 3 ಟಾರ್ಗೆಟ್ ಮಾಡ್ಬೇಕು. ಅಪ್ಗ್ರೇಡ್ ಆಗ್ಲೇಬೇಕಾಗ್ತೈತಿ. ಲಿಟಲ್ ಬಿಟ್ 1.5 ಮಂತ್ ಅರ್ಲಿ ಸ್ಟಾರ್ಟ್ ಮಾಡಿದೆವು. ಸೊ ದಟ್ ಮತ್ ಇನ್ನೊಂದ್ 2 ತಿಂಗಳ ಮುಂಚೆನೆ ಮತ್ ಹುಡುಗರಿಗೆ ಮತ್ತೊಂದ್ ರೌಂಡ್ ರಿವಿಷನ್ ಮಾಡಕ್ ಅನುಕೂಲ ಆಕೈತೆ ಅನ್ನೋಂತ ದೃಷ್ಟಿಯಿಂದ ಅವ್ರ ಮಾನಸಿಕವಾಗಿ ಅವ್ರನ್ನ ಪ್ರಿಪೇರ್ ಮಾಡೋ ಸಲುವಾಗಿ ಒಳ್ಳೆ ಓರಿಯೇಟರ್ನ ಕರ್ಕೊಂಡ್ ಬಂದ ಎಲ್ಲ ವಿದ್ಯಾರ್ಥಿನಿಯರಿಗೆ ಅಭಿಪ್ರೇರಣಾ ಕಾರ್ಯಕ್ರಮ ಇವತ್ತು ಹೇಳಿ ಸರ್. ನಮಸ್ಕಾರ, ನಾನು ಡಾಕ್ಟರ್ ಶೇಖರ್ ಹಲಸಗಿ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘ ಚಳ್ಮ ಕಿತ್ತೂರು. ಇವತ್ತಿನ ದಿನ ಕಿತ್ತೂರು ತಾಲೂಕಿನಲ್ಲಿ 2026-27ನೇ ಸಾಲಿನ SSLC ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶಿವಾಯ್ ತುಬಾಕಿ ಅವರು ಹಾಗೂ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಬಾಬಾ ಸಾಹೇಬ್ ಪಾಟೀಲ್ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ವರ್ಷದ SSLC ಕಾರ್ಯಾಗಾರವನ್ನ ತಾಲೂಕಿನ 2000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅಭಿಪ್ರೇರಣಾ ಕಾರ್ಯಕ್ರಮವನ್ನ ಇವತ್ತು ರಾಣಿ ಚೆನ್ನಮ್ಮ ಸ್ಮಾರಕ ಸಭಾಭವನದಲ್ಲಿ ಏರ್ಪಡಿಸಿದ್ದೇವೆ. ಇದಕ್ಕೆ ಸಮಸ್ತ ತಾಲೂಕಿನ ಪ್ರೌಢಶಾಲಾ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಹಾಗೂ SSLC ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಉತ್ಸುಕರಾಗಿ ಪಾಲ್ಗೊಂಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಇಂಥ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಮೈಶಾಳಿ ಅವರು ಈ ಒಂದು ಕಾರ್ಯಾಗಾರವನ್ನು ಉದ್ದೇಶಿಸಿ ಮಕ್ಕಳಿಗೆ ಅಭಿಪ್ರೇರಣೆಯನ್ನು ನೀಡಲಿದ್ದಾರೆ. ಆ ಒಂದು ಅಭಿಪ್ರೇರಣೆ ಮೂಲಕ ಪ್ರಸಕ್ತ ಸಾಲಿನಲ್ಲಿಯೂ ಕೂಡ ಬೆಳಗಾವಿ ಜಿಲ್ಲೆಗೆ ನಾವು ಮತ್ತೆ ಈ ಗೆಲುವನ್ನು ಸಾಧಿಸಲಿಕ್ಕೆ ಒಂದು ಹುಮ್ಮಸದಿಂದ ನಮ್ಮ ಪಯಣ ಸಾಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕ ಬಂಧುಗಳು ಅದನ್ನ ಪ್ರಾಮಾಣಿಕವಾಗಿ ನಾವು ಮುಂದಿನ 8 ತಿಂಗಳ ಕಾಲ ಅವಿರತವಾಗಿ SSLC ವಿದ್ಯಾರ್ಥಿಗಳ ಸಾಧನೆಗೆ ಪಣ ತೊಟ್ಟು ನಾವು ವಿಜಯದತ್ತ ಸಾಗುತ್ತೇವೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಹೇಳಿ ಸರ್, ವಿಶೇಷವಾಗಿ ಒಂದ್ ರೀತಿ ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಮುಂಚಿತವಾಗಿ ಮಾಡ್ತಾ ಇದ್ದೀರಾ ಅಭಿಪ್ರೇರಣಾ ಕಾರ್ಯಾಗಾರ. 26-27ನೇ ಸಾಲಿಗೆ ಈ ವರ್ಷ ನಾವು ಸುಮಾರು 2 ತಿಂಗಳು ಮುಂಚಿತವಾಗಿ ಅಭಿಪ್ರೇರಣಾ ಕಾರ್ಯಾಗಾರವನ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಅಷ್ಟೇ, ಪ್ರಾರಂಭದಲ್ಲಿಯೇ ನಾವು ಮಕ್ಕಳು ಮೋಟಿವೇಟ್ ಆದರೆ ಮುಂದೆ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಅವಕಾಶ ಸಿಗುತ್ತೆ ಅನ್ನುವಂಥ ಉದ್ದೇಶದಿಂದ, ಜೊತೆಗೆ ಎಲ್ಲ ನಮ್ಮ ಶಿಕ್ಷಕರಿಗೂ ಕೂಡ ಅನುಕೂಲ ಆಗುತ್ತೆ. ಆನಂತರ ಇವತ್ತು ಶ್ರೀ ಮಹೇಶ್ ಮಾಶಾಳ್ ಅವರು ಇವತ್ತು ಅಭಿಪ್ರೇರಣಾ ಕಾರ್ಯಾಗಾರದ ಪ್ರಮುಖ ಉಪನ್ಯಾಸಕರಾಗಿ ಆಗಮಿಸಿದ್ರು. ಸುಮಾರು 1800 ಮಕ್ಕಳು ಭಾಗವಹಿಸಿದ್ರು. ಇದರಿಂದ ಒಳ್ಳೆಯ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಈ ಕಾರ್ಯಾಗಾರ ಅತ್ಯಂತ ಮಹತ್ವದ್ದು. ಜೊತೆಗೆ ಇನ್ನು ಮುಂದೆ ಡಿಸೆಂಬರ್ ವರೆಗೂ ಕೂಡ ನಾವು ಯಾವುದೇ ಕಾರ್ಯಾಗಾರಗಳನ್ನು ಮಾಡೋದಿಲ್ಲ, ವಿಷಯ ವೇದಿಕೆಗಳಿವೆ. ಇನ್ನು ಮಾನ್ಯ ಸರ್ಕಾರ ಶಿಕ್ಷಣ ಇಲಾಖೆ ನಮಗೆ LBಯನ್ನ ಅಪ್ಡೇಟ್ ಮಾಡಿ ನೀಡ್ತಾ ಇದೆ. ಆ LBಯನ್ನ ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಂಡು ಲಾಸ್ಟ್ ಇಯರ್ ನಾವು ಸುಮಾರು 1667 ಮಕ್ಕಳಲ್ಲಿ 2 ವಿದ್ಯಾರ್ಥಿಗಳು ಮಾತ್ರ ಅನುತ್ತೀರ್ಣರಾಗಿದ್ದರು. ಈ ಸಾರಿ ಮತ್ತೂ ಕೂಡ ಆ ನಿಟ್ಟಿನಲ್ಲಿ ನಾವು 100ಕ್ಕೆ 100ರಷ್ಟು ಫಲಿತಾಂಶ ಪಡ್ಕೋಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಉತ್ಕೃಷ್ಟ ಮತ್ತು ಉತ್ತಮ ಗುಣಮಟ್ಟದ ಫಲಿತಾಂಶ ಪಡಿಬೇಕು ಅನ್ನುವಂಥ ಉದ್ದೇಶದಿಂದ ಬಹಳಷ್ಟು ಮುಂಚಿತವಾಗಿ ಅಭಿಪ್ರೇರಣಾ ಕಾರ್ಯಾಗಾರವನ್ನು ಇಟ್ಟಿದ್ದೀವಿ. ಇನ್ನು ಡಿಸೆಂಬರ್ ತಿಂಗಳಿನಲ್ಲಿ ಈ ನಾಡಿನ ಒಬ್ಬ ಸುಪ್ರಸಿದ್ಧ ಸ್ವಾಮೀಜಿಯವರ ಕಡೆಯಿಂದ ಮಕ್ಕಳಿಗೆ ಉಪನ್ಯಾಸ ಅಥವಾ ಮಾರ್ಗದರ್ಶನವನ್ನು ಮಾಡಿಸುವಂಥ ವಿಚಾರ ಇದೆ. ಡಿಸೆಂಬರ್ ಅಂತ್ಯಕ್ಕೆ
ಹೆಚ್ಚು ಕಡಿಮೆ ಈ ಸಾರಿ ನವೆಂಬರ್ ತಿಂಗಳಲ್ಲಿ ನಮ್ಮ ಎಲ್ಲ ಸಿಲೆಬಸ್ಗಳನ್ನು ಕೂಡ ಪೂರ್ಣಗೊಳಿಸಿ ರಿವಿಷನ್ ಅನ್ನು ಸ್ಟಾರ್ಟ್ ಮಾಡುವಂತ ಪ್ಲಾನ್ ಅನ್ನು ಹಾಕೊಂಡಿದ್ದೀವಿ. ಮುಂದೆ ಈ ಸಾರಿ 15 ತಾರೀಕು ನಂತರ ಅಂದ್ರೆ ಬರುವ ರವಿವಾರದಿಂದ ಆಯ್ದ ಪ್ರತಿ ಶಾಲೆಯ ಆಯ್ದ 5 ಮಕ್ಕಳಿಗೆ ವಿಶೇಷ ಉಪನ್ಯಾಸಕರಿಂದ ಪ್ರತಿ ವಾರ ಪ್ರತಿ ಘಟಕಗಳನ್ನ ನಾವು ಬೋಧಿಸುವಂತ ಒಂದು ಯೋಜನೆಯನ್ನು ಕೂಡ ಹಾಕೊಂಡಿದ್ದೀವಿ. ಈ ಸಾರಿಯೂ ಕೂಡ ಖಂಡಿತವಾಗಿ ನಾವು ಉತ್ತಮ ಗುಣಮಟ್ಟದ ಫಲಿತಾಂಶ ಪ್ಲಸ್ ರಾಜ್ಯ ಗುರುತಿಸುವಂತ ಫಲಿತಾಂಶವನ್ನು ನಾವು ಪಡ್ಕೋತೀವಿ. ಒಟ್ಟಾರೆ ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ಪ್ರೇರಣೆಯೇ ಯಶಸ್ಸಿನ ಮೆಟ್ಟಿಲು. ಕಿತ್ತೂರು ತಾಲೂಕಿನ ಎಸ್ಎಸ್ಎಲ್ಸಿ ಫಲಿತಾಂಶ ರಾಜ್ಯದಲ್ಲೇ ಮಾದರಿಯಾಗಲಿ ಎಂಬ ಆಶಯದೊಂದಿಗೆ ಈ ಪ್ರೇರಣಾ ಕಾರ್ಯಾಗಾರ ಹೊಸ ಚೈತನ್ಯ ಮೂಡಿಸಿದೆ. ಕಿತ್ತೂರಿನಿಂದ ರೈತ ಧ್ವನಿ ಮೀಡಿಯಾ ನ್ಯೂಸ್, ನಾನು ಶಶಾಂಕ್ ಆರ್ಕೆ.